ಮಾತಾಡೋದಕ್ಕಿಂತ ಮುಂಚೆ ಕೆಲವೊಬ್ಬರಿಗೆ ಹಿಂದೆ ಒಂದು ಹಾಡು ಹಾಡಿದ್ದಾರೆ. ಬಟ್ ಅದ್ರಿಂದ 2 ಲೈನು ನಿಮ್ಮೆಲ್ಲರಿಗೂ ಡೆಡಿಕೇಟ್ ಮಾಡ್ತಾರೆ. ಈ 2 ಲೈನು ನಿಮಗೋಸ್ಕರ. ಓಕೆ ಓಕೆ. ನೀವಂದ ಜೀವ ನಿಮ್ಮ ದೋಸ್ತಿಯೊಂದು ನನ್ನ ಮನೆ ಹತ್ರ ಎಲ್ಲರಿಗೂ ಭೇಟಿ ಮಾಡಕ್ಕಾಗಿಲ್ಲ. ಗೊತ್ತಿಲ್ಲ, ಮಾತು ಕೊಟ್ಟಿದೆ, ಮಾತು ಕೊಟ್ಟ ಮೇಲೆ ಮಾತು ಉಳಿಸ್ಕೊಟ್ಟಿದೆ. ನಾನು ಈಗಲೂ ಮನೆ ಹತ್ರ ಕೆಲವರಿದ್ದಾರೆ, ಕ್ಷಮಿಸಿ ಹೇಳಿದ ಮನೆ ಹತ್ರ ಇರೋಲ್ಲ. ನಾನು ಒಂದು ಶಬ್ದ ಬೇಡ. ಮೊದಲನೇ ಹುಟ್ಟು ಹಬ್ಬ ನನಗೆ ಬೆಳಗ್ಗೆ ಯಾವತ್ತು ನನ್ನ ಹುಟ್ಟು ಹಬ್ಬದಿನ ನನ್ನ ತಾಯಿಗೆ ಕಾಲಿಗೆ ಬಿದ್ದು ದಿನ ಪ್ರಾರಂಭ ಮಾಡಿ ಅಭ್ಯಾಸ ಆಗಿದೆ. ಈ ಸಲ ಆ ಆಶೀರ್ವಾದ ಸ್ಥಾನದಲ್ಲಿ ತಾಯಿಗೆ ತಮ್ಮ ವಿಶೇಷತೆಗೆ ನನ್ನ ಹುಟ್ಟುಹಬ್ಬ ಪ್ರಾರಂಭಿಸ್ತಾ ಇದ್ದೀನಿ. ಅದಕ್ಕೆ 12 ಗಂಟೆಗೆ ಲಿಂಕಿನ ಬೆಟ್ಟರೆ ಯಾರು ತೆಗೆದಿಲ್ಲ. ಇದಕ್ಕಿಂತ ದೊಡ್ಡ ಯಾರು ಕೂಡ ಸಾಧ್ಯನೇ ಇಲ್ಲ. ಇಷ್ಟೊತ್ತಾದ್ರೂ ಕೂಡ ತಾವೆಲ್ಲ ಇಲ್ಲಿ ಬಂದಿರೋದಕ್ಕೆ, ಇಷ್ಟು ಪ್ರೀತಿ ತೋರಿಸೋದಕ್ಕೆ ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ನನ್ನ ಬಂದಿರೋ ಎಲ್ಲ ನನ್ನ ಮಾಧ್ಯಮ ಸ್ನೇಹಿತರಿಗೂ ಕೂಡ ಥ್ಯಾಂಕ್ ಯು. ಹಾಗೂ ವೇದಿಕೆಯಲ್ಲಿ ಬಂದಿರೋ ಎಲ್ಲ ನನ್ನ ಸ್ನೇಹಿತರು, ನನ್ನ ಗೆಳೆಯರು, ನನ್ನ ಮಿತ್ರರು, ಕುಟುಂಬದವರು, ಅಭಿಮಾನಿಗಳು, ನನ್ನೊಟ್ಟಿಗೆ ಬೆಳೆದಂತ ಅಭಿಮಾನಿಗಳು, ನನ್ನ ಎಲ್ಲದಕ್ಕಿಂತ ಹೆಚ್ಚಾಗಿ ಫಸ್ಟ್ ಟೈಮ್ ಈ ತರ ಒಂದು ಸ್ಟೇಜಿಗೆ ನನ್ನ ಮಗಳು ಕೂಡ ಬಂದಿದ್ದಾರೆ. ಲೈವ್ ನೋಡ್ತಾ ಇದ್ದೀನಿ, ಲೈವ್ ಕುತ್ಕೊಂಡು ಇಲ್ಲ ನಾನು ಕಣ್ಣಾರ ನೋಡ್ಬೇಕು ಅಂತ ಬಂದಿದ್ದೀನಿ. ಜೊತೆಗೆ ನನ್ನ ಮಗ ಕೂಡ ಬಂದಿದ್ದಾನೆ. ಇದಕ್ಕಿಂತ ದೊಡ್ಡ ದೃಶ್ಯ ಯಾವ್ದಾದ್ರು ನನಗೆ 30 ವರ್ಷ ತಗೊಂಡಿದ್ದೀವಿ ಆಸ್ತಿ ಸಂಪಾದಿಸೋದಿಲ್ಲ. 30 ವರ್ಷ ಹಾಗೆ ಹೀಗೆ ರಾತ್ರಿಗಳಿಗೆ ಯಾವುದೋ ವಿಚಾರಕ್ಕೆ ಕಳ್ಕೊಳ್ಳುವಂತ ಆಸ್ತಿ ಅಲ್ಲ ಇದು. ಈ ಪ್ರಪಂಚದಲ್ಲಿ ಪ್ರೀತಿಗಿನ ದೊಡ್ಡ ಯಾವುದೂ ಇಲ್ಲ. ಆ ಪ್ರೀತಿ ನಮಗೆ ಸಿಕ್ಕ ಕೂಡ ತಿಂದಿದ್ದೀವಿ ಎಲ್ಲರೂ. ಇದಕ್ಕೆ ಸಮಾನ ಚಿರಋಣಿ ಅಂತ ಹೇಳ್ತಾರೆ. ಈಗ ವಿಷಯ ಬರ್ತದೆ. ಹಿಂದೆ ಒಂದು ಮ್ಯಾಕ್ಸ್ ಅನ್ನು ಸಿನಿಮಾ ಕೊಟ್ಟಿದ್ದೆ. ಅವಾಗ ನಾನು ಹೇಳಿದೆ, ಇಷ್ಟು ಮೊದಲನೇ ಬಾರಿ ಮಾತ್ರ ಹೇಳಿದೆ, ಇದು ನನ್ನ ಫ್ಯಾನ್ಸಿಗೆ ನನ್ನ ಸ್ನೇಹಿತರಿಗೆ ಮಾಡ್ತಾ ಇದ್ದೀನಿ ಅಂತ. ಹೌದಾ ಇಲ್ಲ? ಈಗ ಹೇಳ್ತಾ ಇದ್ದೀನಿ, ಅವರು ಈ ಸಲ ಮಾರ್ಕ್ ಕೊಡ್ತಾರ, ತಲೆಗಾರಿ ಹೊಡೆದಾಗ ಕೊಡ್ತಾ ಇದ್ದೀನಿ. ಚಿತ್ರತಂಡ ಹಲವಾರು ಕೆಲಸ ಮಾಡ್ತಾರೆ. ಬಂದಿರೋ ಮೊದಲ ಟೀಸರ್ಗೆ ಕೊಟ್ಟಿರೋ ಸಪೋರ್ಟಿಗೆ ತೋರಿಸಿದ ಪ್ರೀತಿಗೆ ಥ್ಯಾಂಕ್ಸ್. ಈಗ ಏನ್ ಮಾಡೋದು ಹೇಳಪ್ಪ. ಏನ್ ಮಾಡಬೇಕು? ರಾಜ್ಯಗಳಿಗೆ ಡ್ಯಾನ್ಸ್ ಮಾಡ್ಸಲ್ಲ. ಪ್ರತಿಭೆಗಳು ಮಾಡ್ಸಲ್ಲ, ರಾಜ್ಯಗಳಿಗೆ ಮಾಡ್ಸಿಲ್ಲ, ಇವ್ರ ಮಾಡ್ಸ. ನನ್ನ ಮಗಳು ಹಾಡಬೇಕಂತ ನಿಮ್ಗೆ ಮೊದಲೇ ಮಾಡಿ ನಮಸ್ಕಾರ ನಮಸ್ಕಾರ ಹೇಳಿ. ಥ್ಯಾಂಕ್ ಯು.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.